ದಿಲ್ಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ಸಿದ್ದರಾಮಯ್ಯ ಆಪ್ತ ಜಂತರ್ ಮಂತರ್ನಲ್ಲಿ ವಾಲ್ಮೀಕಿ ಸಮುದಾಯದ ಶಕ್ತಿ ಪ್ರದರ್ಶನ ಸಂಪುಟದಿಂದ ಹೊರಹಾಕಿದ್ದಕ್ಕೆ ರಾಜಣ್ಣ ಭಾರೀ ಆಕ್ರೋಶ. ದಿಲ್ಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ಸಿದ್ದರಾಮಯ್ಯ ಅವರ ಆಪ್ತ ಜಂತರ್ ಮಂತರ್ನಲ್ಲಿ ವಾಲ್ಮೀಕಿ ಸಮುದಾಯದ ಶಕ್ತಿ ಪ್ರದರ್ಶನ ಸಂಪುಟದಿಂದ ಹೊರಹಾಕಿದ್ದಕ್ಕೆ ರಾಜಣ್ಣ ಭಾರೀ ಆಕ್ರೋಶ. ತಮಗೊಂದು ನೀತಿ, ಬೇರೆಯವರಿಗೊಂದು ನೀತಿ. ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ನಾಯಕರ ವಿರುದ್ಧ ರಾಜಣ್ಣ ಕುಟುಕು. 10,000 ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ರಾಜಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ. 2 ವಿಶೇಷ ರೈಲಿಗೆ ವಿ ಸೋಮಣ್ಣ ಅವರಿಗೆ ಮನವಿ ಮಾಡ್ಕೊಂಡಿರುವಂತಹ ರಾಜಣ್ಣ 2 ದಿನಗಳ ಹಿಂದೆ ರಾಜಣ್ಣ ಮನೆಯಲ್ಲಿ ಹಿಂದ ಸ್ವಾಮೀಜಿಗಳ ಸಮ್ಮಿಲನ, ಸ್ವಾಮೀಜಿಯವರ ಭೇಟಿಯ ಬೆನ್ನಲ್ಲೇ ರಾಜಣ್ಣ ಫುಲ್ ಗರಂ. ಎಸ್ ವೀಕ್ಷಕರೇ, ರಾಜಣ್ಣ ಅವರ ತಲೆ ಹೇಗಿರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇಂಟೆಲಿಜೆಂಟ್ ತಲೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಸೈಲೆಂಟ್ ಆಗಿ ಎದ್ಕೊಂಡೆ DCC ಬ್ಯಾಂಕ್ನ ಹೆಂಗೆ ಎಲೆಕ್ಷನ್ ಗೆಲ್ಲಬೇಕು ಅನ್ನೋದು ರಾಜಣ್ಣಂಗೆ ಗೊತ್ತಾಯ್ತು. ರಾಜಣ್ಣ ಅವರು ಪಕ್ಷದ ವಿರೋಧವಾಗಿ ಮಾತನಾಡಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಒಳಗೆ ಏನ್ ಬೇಕಾದ್ರೂ ಇರಬಹುದು. ಅದು ಹೊರನೋಟದಲ್ಲಿ ಇದೇ ವಿಚಾರ. ಏನು, ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇದು ಹೊರನೋಟಕ್ಕೆ ನಮ್ಗೆಲ್ಲ ಗೊತ್ತಿರೋದು. ಒಳಗೆ ಏನಾಗಿದೆ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಅವರನ್ನ ಪಕ್ಷದಿಂದ ಹೊರಹಾಕಲಾಯಿತು. ಪಕ್ಷದಿಂದ ಹೊರಹಾಕಲಾಗ್ಲಿಲ್ಲ, ಕ್ಷಮಿಸಿ, ಸಂಪುಟದಿಂದ ವಜಾ ಮಾಡಲಾಯಿತು. ಪಕ್ಷದಿಂದ ಹೊರಹಾಕ್ತಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ಕಡೆಯೂ ಕೂಡ ವೈರಲ್ ಆಗ್ತಾ ಇತ್ತು. ಇದರ ಒಂದು ಬೆನ್ನಲ್ಲೇ ಈಗ ದಿಲ್ಲಿಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ಹೇಳಿ ರಾಜಣ್ಣ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜಂತರ್ ಮಂತರ್ನಲ್ಲಿ ವಾಲ್ಮೀಕಿ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಸಂಪುಟದಿಂದ ಹೊರಹಾಕಲ್ಪಟ್ಟಿರುವಂತಹ ರಾಜಣ್ಣ ಭಾರಿ ಆಕ್ರೋಶಗೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ನಾಯಕರ ವಿರುದ್ಧ ರಾಜಣ್ಣ ಗುಡುಕು ಹಾಕ್ತಾ ಇದ್ದಾರೆ. ರಾಜಣ್ಣ ಅವರು ಒಂದು ಪ್ರಶ್ನೆ ಕೇಳ್ತಾರೆ ವೀಕ್ಷಕರೇ, ತುಂಬಾ ಚೆನ್ನಾಗಿರುತ್ತೆ ಆ ಪ್ರಶ್ನೆ. ಆ ಪ್ರಶ್ನೆಯನ್ನ ಈ ಒಂದು ಸಮಯದಲ್ಲಿ ನೆನಪು ಮಾಡ್ಕಂತೀನಿ. ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾರೆ. ಅವರಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ರಾಜಣ್ಣ ಅವರು. ಅದಕ್ಕೆ ಯಾರು ಕೂಡ ಸರಿಯಾಗಿ ಉತ್ತರವನ್ನ ನೀಡಲಿಲ್ಲ. ಹೈಕಮಾಂಡ್ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನ ನೀಡಲಿಲ್ಲ. ಅದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಬಂದ್ಕೊಂಡು ಸಾರಿ ಕೇಳುತ್ತಾರೆ. ಅದು ಕೂಡ ತಮ್ಮ ಎಕ್ಸ್ಪ್ಲನೇಷನ್ ಅನ್ನ ಹೇಳ್ತಾ ಸಾರಿಯನ್ನ ಕೇಳ್ತಾರೆ. ಈಗ ರಾಜಣ್ಣ ಅವರ ಒಂದು ಮೈಂಡ್ ಬೇರೆ ಕಡೆಗಿದೆ, ಥಾಟ್ ಬೇರೆ ಕಡೆಗಿದೆ. ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವರಿಗೆ ಆ ಒಂದು CM ಸ್ಥಾನವನ್ನ ಕೊಡೋದು ಅವ್ರಿಗೆ ಇಷ್ಟ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಏನೇನು ಮಾಡ್ಕೋಬೇಕೋ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 10,000 ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಪ್ಲಾನ್ ಅಲ್ಲಿ ರಾಜಣ್ಣ ಅವರಿದ್ದಾರೆ. 2 ವಿಶೇಷ ರೈಲಿಗೆ ವಿ ಸೋಮಣ್ಣ ಅವರ ಬಳಿಯಲ್ಲಿ ಮನವಿಯನ್ನ ಕೂಡ ಮಾಡಿದ್ದಾರೆ ರಾಜಣ್ಣ. 2 ದಿನಗಳ ಹಿಂದೆ ರಾಜಣ್ಣ ಮನೆಯಲ್ಲಿ ಸ್ವಾಮೀಜಿಗಳ ಸಮ್ಮಿಲನವಾಗುತ್ತೆ. ಸ್ವಾಮೀಜಿಗಳ ಭೇಟಿಯಿಂದ ರಾಜಣ್ಣ ಫುಲ್ ಗರಂ ಆಗ್ತಾರೆ. ರಾಜಣ್ಣ ಅವರ ತಲೆಯಲ್ಲಿ ಅದು ಯಾವ ಪ್ಲಾನ್ ಇದೆಯೋ ಗೊತ್ತಿಲ್ಲ. ರಾಜಣ್ಣ ಅವರ ತಲೆಯಲ್ಲಿ ಒಂದೇ ಪ್ಲಾನ್ ಇರೋದು, ಶತಾಯ ಗತಾಯ ಸಿದ್ದರಾಮಯ್ಯ ಅವರು ಅದೇ ಕೂರ್ಚಿ ಮೇಲೆ ಕೂತ್ಕೊಂಡಿರಬೇಕು. ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ, ಅವರು ಸಚಿವ ಸಂಪುಟದಿಂದ ಹೊರ ಬಂದ ಮೇಲೂ ಕೂಡ, ವಜಾ ಆದ ಮೇಲೂ ಕೂಡ ಅದು ಇದ್ದೇ ಇದೆ. ಸೆಪ್ಟೆಂಬರ್ ಕ್ರಾಂತಿ ಅದು ಏನಾಗುತ್ತೆ ಮುಂದಕ್ಕಾಗಿ ನೋಡ್ಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.